ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆ್ಯಂಡ್ ನನ್ನ ಮತ್ತೊಂದು ವ್ಲಾಗ್ನ ವೀಕ್ಷಣೆ ಮಾಡ್ತಾ ಇರೋದಕ್ಕೆ ನನ್ನ ಮನಪೂರ್ವಕ ವಂದನೆಗಳು. ನೀವು ಹೇಗಿದ್ದೀರಾ ಅಂತ ಕೇಳೋದಕ್ಕೆ ನಾನು ಎಷ್ಟೋ ಸಲ ಮರ್ತು ಬಿಡ್ತೀನಿ. ದೇವ್ರ ಕೃಪೆಯಿಂದ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನಂಬಿದ್ದೀನಿ. ನಿಮ್ಮೆಲ್ಲರಿಗೂ ನನ್ನ ಮತ್ತು ನನ್ನ ಪುಟ್ಟ ಗುಬ್ಬಿ ಕಡೆಯಿಂದ ಲಾಟ್ಸ್ ಆಫ್ ಲವ್ ಅಂತ ಹೇಳ್ತಾ ಬನ್ನಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನಿವತ್ತು ಫ್ಲೈಟಲ್ಲಿ ಫಸ್ಟ್ ಟೈಮ್ ಜರ್ನಿ ಮಾಡ್ತಾ ಇದ್ದೀನಿ. ಒಂದು ಡಿಫ್ರೆಂಟ್ ಎಕ್ಸೈಟ್ಮೆಂಟ್ ಇದೆ. ಬಟ್ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು. ಎಲ್ಲಿಗೆ ಅಂದರೆ ನಾನು ನಾರ್ತ್ ಇಂಡಿಯಾ ಟ್ರಾವೆಲ್ ಮಾಡ್ತಿದ್ದೀನಿ. ಯಾಕೆ ಏನು ಅಂತ ನೀವು ಈ ವ್ಲಾಗಲ್ಲಿ ಕಂಟಿನ್ಯೂಸ್ ಆಗಿ ವಿಡಿಯೋನ ವಾಚ್ ಮಾಡಿದ್ರೆ ಗೊತ್ತಾಗುತ್ತೆ. ಯಾರ್ದಿದೆ ಸ್ಟ್ಯಾಚು? ಕೆಂಪೇಗೌಡ. ಫ್ಲೈಟಲ್ಲಿ ಜರ್ನಿ ಮಾಡಬೇಕು ಅಂತ ಯಾರಿಗಿಷ್ಟ ಇರಲ್ಲ ಹೇಳಿ. ಸೊ ನನಗೂ ಕೂಡ ಇಷ್ಟ ಇತ್ತು. ಆದರೆ ಆ ಥರ ಸಿಚುವೇಶನ್ ಯಾವುದೂ ನನಗೆ ಬಂದಿರಲಿಲ್ಲ. ಹಾಗಾಗಿ ನಾನು ಫ್ಲೈಟಲ್ಲಿ ಇಲ್ಲಿವರೆಗೂ ಜರ್ನಿ ಮಾಡಿಲ್ಲ. ಎಲ್ಲರೂ ನನ್ನ ಕೇಳೋದು ಒಂದೇ ಪ್ರಶ್ನೆ, ಏನು ಒಂದು ಸಲನೂ ಫ್ಲೈಟಲ್ಲಿ ಹೋಗಿಲ್ವಾ ಅಂತ. ಬಟ್ ಎಸ್, ನಾನು ಇಲ್ಲಿವರೆಗೂ ಫ್ಲೈಟ್ ಜರ್ನಿ ಮಾಡಿಲ್ಲ ಅನ್ನೋದು ಸತ್ಯ. ನಾನು ಏರ್ಪೋರ್ಟ್ಗೆ ಬಂದೇ ಇಲ್ಲ ಅನ್ನೋದಂತೂ ಏನಿಲ್ಲ. ನಾನು ಏರ್ಪೋರ್ಟ್ಗೆ ಬಂದಿದ್ದೀನಿ, ಎಷ್ಟೋ ಸಲ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ, ಆದರೆ ಜರ್ನಿ ಮಾಡಿಲ್ಲ ಅಷ್ಟೇ. ಇವತ್ತೇನು ಸ್ಪೆಷಲ್ ಗೊತ್ತಾ? ನಾನು ನನ್ನ ಮಗನ ಜೊತೆನೇ ನನ್ನ ಫಸ್ಟ್ ಜರ್ನಿನ ಮಾಡ್ತಿದ್ದೀನಿ. ಇದೊಂಥರ ಸರ್ಪ್ರೈಸ್ ನನಗೆ. ಸೊ ನೋಡಿ, ಎಷ್ಟೊಂದು ಅದ್ಭುತವಾಗಿದೆ ಇಲ್ಲಿ ಒಂದು ಎನ್ವಿರಾನ್ಮೆಂಟು. ತುಂಬ ಸ್ಪೆಂಡ್ ಮಾಡಿದ್ದಾರೆ ಅನಿಸುತ್ತೆ ಇದನ್ನ ಕನ್ಸ್ಟ್ರಕ್ಟ್ ಮಾಡೋಕ್ಕೆ. ಬಿಕಾಸ್ ನೋಡೋದಕ್ಕಂತೂ ಎರಡು ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಇಲ್ಲಿ ಕ್ಲೆನ್ಲಿನೆಸ್ಸು, ಇಲ್ಲಿ ಒಂದು ಗೆಸ್ಚರು ಎಲ್ಲರದ್ದು ನೋಡೋದಕ್ಕೆ ಅದ್ಭುತ. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಈ ಸುತ್ತಮುತ್ತಲ ಸರೌಂಡಿಂಗ್ ನೋಡ್ತಾ ಇದ್ದರೆ ನನಗೆ ಫೋಟೋಸ್ ಕ್ಯಾಪ್ಚರ್ ಮಾಡ್ಕೋಬೇಕು ಅನ್ನಿಸ್ತು. ಬಿಕಾಸ್ ಇದೊಂದು ಮೆಮೊರಿ ಅಲ್ವಾ. ಲೈಫಲ್ಲಿ ನಾವು ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲ ಕಡೆಯೂ ಒಂದೊಂದು ಫೋಟೋಸ್ ಇದ್ದರೆ ನಮಗೆ ಲೈಫಲ್ಲಿ ಅದೊಂದು ರಿಕಲೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನಾನು ಯೂಶ್ವಲಿ ಫೋಟೋಸನ್ನು ಸ್ಟೋರ್ ಮಾಡೋದು, ತುಂಬ ವರ್ಷಗಳಿಂದ ಎಷ್ಟೋ ಫೋಟೋಸ್ನ ನಾನು ಇಟ್ಕೊಂಡಿದ್ದೀನಿ. ಕೆಲವೊಂದು ಮಿಸ್ ಆಗಿದೆ. ನೆನಪುಗಳನ್ನು ನನ್ನ ಜೊತೆ ಕ್ಯಾರಿ ಮಾಡೋದಕ್ಕೆ, ಅದು ಫೋಟೋಸ್ ಮೂಲಕ ಕ್ಯಾರಿ ಮಾಡೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ನಾನು ನನ್ನ ಮಗನ ಜೊತೆ ತುಂಬ ಫೋಟೋಸ್ನ ತೆಗೆಸ್ಕೊಂಡೆ. ತುಂಬ ಕಲರ್ಫುಲ್ಲಾಗಿ ಬಂತು. ಬಿಕಾಸ್ ಇಲ್ಲಿ ಸರೌಂಡಿಂಗ್ಸ್, ಇಲ್ಲಿ ಲೈಟಿಂಗ್ಸ್ಗೆಲ್ಲ ಫೋಟೋಸ್ ತುಂಬಾ ಫೋಟೋಜೆನಿಕ್ ಆಗಿ ಬರ್ತಾ ಇತ್ತು, ನಿಜ ಹೇಳಬೇಕು ಅಂದಿದ್ರೆ. ಈ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡಿರೋದು ನಾನು ಈಗ ರೀಸೆಂಟಾಗಿ ಪರ್ಚೇಸ್ ಮಾಡಿರೋ V50 ಕ್ಯಾಮ್ರಾದಲ್ಲಿ. DSLR ಫೋಟೋಸ್ ಥರ ಬರ್ತಾ ಇದೆ ಎಲ್ಲ ಫೋಟೋಸು. ಸೊ ಫ್ರಂಟ್ ಕ್ಯಾಮ್ರಾ ಆ್ಯಂಡ್ ರ್ಯಾರ್ ಕ್ಯಾಮ್ರಾ ತುಂಬಾ ಚೆನ್ನಾಗಿದೆ. ಕಿಡ್ಸ್ ಝೋನು ಮಾಡಿದೆ, ಮಾಲ್ ಥರ ಇದೆ. ಬೋರ್ಡಿಂಗ್ 8:45 ಇದೆ. ಸೊ ಬೇಗ ಬೇಗ ಹೋಗ್ತಾ ಇದ್ದೀವಿ. ಬಿಕಾಸ್ ಆಲ್ರೆಡಿ 8:15 ಆಗೋಯಿತು. ಸೊ ಇವತ್ತು ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ನನಗೆ ಅನ್ನಿಸ್ತಾ ಇದೆ. ಬಿಕಾಸ್ ಇಲ್ಲಿಯ ಏರ್ ಹೋಸ್ಟೆಸ್ ನಮ್ಮನ್ನು ವೆಲ್ಕಮ್ ಮಾಡ್ತಿರೋ ವೇ ಎಲ್ಲ ಜಸ್ಟ್ ಮೂವೀಸಲ್ಲಿ ನೋಡಿದ್ದೆ. ಬಟ್ ಇವತ್ತು ರಿಯಲ್ ಎಕ್ಸ್ಪೀರಿಯನ್ಸ್ ಮಾಡಿದೆ. ಬೋರ್ಡಿಂಗ್ ಕಂಪ್ಲೀಟ್ ಆಗಿಬಿಟ್ಟಿತ್ತು, ಹಾಗಾಗಿ ಬೇಗನೆ ಫ್ಲೈಟ್ ಮೂವ್ ಆಯಿತು. आपके पीछे की ओर भी हो सकता है. अपने और अन्य अतिथियों की सुरक्षा के लिए आपातकालीन स्थिति में सामान विमान में ही रहने दें. सुरक्षा निर्देश पत्र आपके सीट पॉकेट में रखा है, इसे ध्यान से पढ़ें. ಟೇಕ್ ಆಫ್ ಆಗೋದನ್ನು ನೋಡೋದಕ್ಕೆ ತುಂಬ ಎಕ್ಸೈಟೆಡ್ ಆಗಿದೆ ನಾನು. ವಿಂಡೋ ಸೀಟ್ ಸಿಕ್ಕಿರೋದ್ರಿಂದ ನನಗೆ ಇದನ್ನು ನೋಡೋದಕ್ಕೆ ಅವಕಾಶ ಸಿಕ್ತು. ಟೇಕ್ ಆಫ್ ಆಗೋದಂತೂ ತುಂಬ ಬ್ಯೂಟಿಫುಲ್ ಅಂತ ಅನ್ನಿಸ್ತು ನನಗೆ. ಒಂದು ಸ್ವಲ್ಪ 10 ಸೆಕೆಂಡು ಸ್ವಲ್ಪ ಏನೋ ಭಯ ಅನಿಸ್ಬಿಡುತ್ತೆ. ಬಿಕಾಸ್ ಅದು ಟೇಕ್ ಆಫ್ ಆಗಬೇಕಾದ್ರೆ ಸಡನ್ನಾಗಿ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಆವಾಗ ಸೀಟ್ ಬೆಲ್ಟನ್ನು ಹಾಕ್ಕೊಳ್ಳೇಬೇಕು. ಅದರ ನಂತರ ಮತ್ತೆ ಜರ್ನಿ ಸೂಪರ್ ಕೂಲಾಗಿ ಹೋಗ್ತಾನೆ ಇರುತ್ತೆ.
ಕೋಶ ಓದು ದೇಶ ಸುತ್ತು ಅಂತ. ಸೊ ಅದು ಟ್ರೂ ಅಂತ ಅನ್ನಿಸ್ತು. ಬಿಕಾಸ್ ನಾವು 4 ಗೋಡೆ ಮಧ್ಯೆ ಇದ್ದಾಗ ಹೊರಗಡೆ ಪ್ರಪಂಚ ಗೊತ್ತಿರಲ್ಲ, ಜಸ್ಟ್ ಓದಿರ್ತೀವಿ ಅಷ್ಟೇ ಅದ್ರ ಬಗ್ಗೆ. ಈ ಥರ ನಾವು ಜರ್ನಿ ಮಾಡಿದಾಗ ಪ್ರಪಂಚ ಹೇಗೆ, ಜನಗಳು ಹೇಗೆ ಅನ್ನೋದೆಲ್ಲ ಗೊತ್ತಾಗುತ್ತೆ. ಆ್ಯಕ್ಚುಲಿ ವಿಂಡೋ ಸೀಟ್ ಸಿಕ್ಕಿರೋದು ನನ್ನ ಅದೃಷ್ಟ ಅಂತಲೇ ಹೇಳ್ಬೋದು. ಬಿಕಾಸ್ ಬುಕ್ಕಿಂಗ್ ಮಾಡಬೇಕಾದ್ರೆ ವಿಂಡೋ ಸೀಟ್ ನನಗೆ ಸಿಕ್ಕಿರಲಿಲ್ಲ. ನಮಗೆ ವಿಂಡೋ ಸೀಟ್ ಬೇಕು ಅಂತ ಯಾರಾದರೂ ಆ್ಯಬ್ಸೆಂಟ್ ಇದ್ದರೆ ನಮಗೆ ವಿಂಡೋ ಸೀಟ್ ಪ್ರೊವೈಡ್ ಮಾಡಿ ಅಂತ. ಸೊ ನಮಗೆ ಥ್ಯಾಂಕ್ಫುಲಿ ವಿಂಡೋ ಸೀಟ್ ಸಿಕ್ತು. ಸೊ ಈ ವ್ಯೂಸ್ ಎಲ್ಲ ನೋಡೋದಕ್ಕೆ ನಮಗೆ ಅವಕಾಶ ಸಿಕ್ತು. ಈ ಮೋಡಗಳು, ಗ್ರೀನರಿ, ಪ್ರಪಂಚ ಇಷ್ಟೊಂದು ಬ್ಯೂಟಿಫುಲ್ ಆಗಿದೆಯಾ ಅನ್ನೋದೊಂದು ನಾನು ಇವತ್ತು ರಿಯಲ್ ಅನುಭವ ಮಾಡಿದೆ. ಯಾವುದೇ ಫುಡ್ನ ನಾನಿಲ್ಲಿ ತೊಗೊಂಡು ಬಂದಿಲ್ಲ. ನನಗೆ ಈ ಫ್ಲೈಟಲ್ಲಿ ಫುಡ್ ಯಾವುದೂ ಇಷ್ಟ ಆಗಿಲ್ಲ. ನಾವು ತೊಗೊಂಡಿರೋ ಸ್ಯಾಂಡ್ವಿಚ್ ಸ್ವಲ್ಪ ಚೆನ್ನಾಗಿತ್ತು, ಬಟ್ ಮ್ಯಾಗಿ ಮತ್ತು ಉಪ್ಪಿಟ್ಟು ಅಷ್ಟೊಂದು ನೀಟಾಗಿ ಕುಕ್ ಆಗಿರಲಿಲ್ಲ. ಹಾಗಾಗಿ ನನಗೆ ಫುಡ್ಡು ಓಕೆ ಅನ್ನಿಸ್ತು. ಜೀವನವೊಂದು ಸುಂದರ ಪಯಣ. ಅದರ ಪ್ರತಿ ಕ್ಷಣವನ್ನು ಪೂರ್ಣವಾಗಿ ಜೀವಿಸಿ. ಜೀವನದಲ್ಲಿ ಯಾವಾಗಲೂ ಪ್ರಯಾಣಿಸುತ್ತೀರಿ. ಯಾರಿಗೆ ಗೊತ್ತು, ಇದು ಮತ್ತೆ ಸಂಭವಿಸದಿರಬಹುದು. ಜಗತ್ತು ಒಂದು ಪುಸ್ತಕವಿದ್ದಂತೆ. ಪ್ರಯಾಣಿಸಿದವರಿಗೆ ಅದು ಕೇವಲ ಪುಸ್ತಕದ ಒಂದು ಪುಟದಂತೆ. ಬಾ ಗುಬ್ಬಿ, ನೋಡಿ ಮಾಡೋದು ನೋಡಿ ಗುಬ್ಬಿ ಇಲ್ಲೇ.